ಕಾರ್ ತಗೊಳ್ಳೋದು ಅಷ್ಟೇ ಅಲ್ಲ ಸ್ನೇಹಿತರೆ, ಅದಕ್ಕೆ ಹೆಂಗ್ ಮಾಡಿಫೈ ಮಾಡಿಸ್ತಿರೋದು ಫಸ್ಟ್ ತಾರಾಕ್ಸು 12 ಲಕ್ಷ ಬಿಲ್ಲ. ಇನ್ನು ಏನೇನು ಹಾಕ್ಸಿರ್ಬೋದು ಅವರು. ಫೈನಲಿ ಗಾಡಿ ನೋಡಿ ಮ್ಯಾಗು ಹೆಂಗಿದೆ ಲುಕ್ಕು, ಪ್ರೈಸಿಂಗು ನಾನು ಅದೇ ಹೇಳಿದ್ನಲ್ಲ ಕಮೆಂಟ್ ಸೆಕ್ಷನಲ್ಲಿ ನೀವು ನನಗೆ ತಿಳಿಸಿದ್ರೆ ಹೆಲ್ಮೆಟ್ ಗಿವ್ ಆಗುತ್ತೆ, ಹೊಸ ಹೆಲ್ಮೆಟ್. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಇದ್ದೀನಿ ಕೋರಮಂಗಲದಲ್ಲಿ ಏನಂದರೆ ಒಂದು ಖುಷಿ. ಯಾಕೋ ಮತ್ತೆ ಏನಂದರೆ ಖುಷಿ ನನಗೆ, ನಾನು ತುಂಬ ದಿವಸ ಬ್ಲಾಗ್ಸ್ ಹಾಕಿರಲಿಲ್ಲ. ಒಂದು 2 ವೀಕ್ಸ್ ಮುಂಚೆಯಿಂದ ಬ್ಲಾಗ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು. ಅದನ್ನು ನಾನು ಯಾವ ಬ್ಲಾಗ್ ಹಾಕಿದ್ದೆ, ರೈಡು ಲಾಸ್ಟ್ ವೀಕ್ ನಮ್ಮ ಕ್ಲಬ್ಬಿಂದ ರೈಡ್ ಇತ್ತಲ್ಲ, ಆ ರೈಡು ಬ್ಲಾಗ್ ಹಾಕಿದ್ದು. ಬಟ್ ಒಳ್ಳೆ ರೆಸ್ಪಾನ್ಸ್ ಬಂತು ಸ್ನೇಹಿತರೆ. ವೀಡಿಯೋಸ್ ಹಾಕಿ ಮತ್ತು ಇನ್ನೊಂದು ಲೈಫ್ ಸ್ಟೈಲ್ ಬ್ಲಾಗ್ಸ್ ಹಾಕಿದೆ. ಸೊ ಅದಕ್ಕೂ ಎಲ್ಲ ಲೈಫ್ ಸ್ಟೈಲ್ ಬ್ಲಾಗ್ಸ್ ಮಾಡಿ ಹಾಕಿ ಚೆನ್ನಾಗಿದೆ, ಮಜಾ ಇದೆ ಅಂತ ಹೇಳಿದ್ರಲ್ಲ, ಅದು ನಂಗೆ ಭಾರಿ ಖುಷಿ ಆಯಿತು. ಇನ್ನೇಂದ ಎಷ್ಟು ಬರುತ್ತೋ ವ್ಯೂಸು ಎಷ್ಟಾದರೂ ಬರಲಿ, ಕೇರ್ ಮಾಡಲ್ಲ. ಬ್ಲಾಗ್ಸ್ ಈ ಥರ ಆಗ್ತಾ ಇರ್ತೀವಿ ಸ್ನೇಹಿತರೆ, ನೀವು ನೋಡ್ತಾ ಇರಬೇಕು. ಸೊ ನಾವು ಇವತ್ತು ಇದ್ದೀವಿ ಕೋರಮಂಗಲದಲ್ಲಿ. ಎಲ್ಲ ಇದೀವಿ ನಾವು ಈ ಅಂಗಡಿ ಬೈ. ಈ ಶಾಪ್ ಹೆಸರೇನು? ಆಟೋ ಸ್ಟೈಲ್ ಕೋರಮಂಗಲದಲ್ಲಿ ಇದ್ದೀವಿ. ಸೊ ಒಂದು 3 ಡೇಸು ಯಲಹಂಕದಲ್ಲಿ ಸ್ಪೆಂಡ್ ಮಾಡಿದ್ವಿ. ಇನ್ನೊಂದು ಎಷ್ಟು ದಿವಸ ಸ್ಪೆಂಡ್ ಮಾಡಬೇಕಾಗುತ್ತೆ ಇಲ್ಲಿ ಗೊತ್ತಿಲ್ಲ. ನೋಡಿ ಕಾರು ರೆಡಿ ಆಗ್ತಾಯಿದೆ, ಮಾಡಿಫೈ ಆಗ್ತಾಯಿದೆ. ಸೊ ಏನೇನು ಮಾಡಿಫೈ ಆಗ್ತಾಯಿದೆ ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ. ಯಾವ್ಯಾವ ಥರ ಏನೇನು ಹಾಕ್ಸ್ತಾ ಇದ್ದಾರೆ ಭಾಸ್ಕರ್ ಅವರು ಅಂತ ಹೇಳ್ಬಿಟ್ಟು. ಒಟ್ಟಿನಲ್ಲಿ ಸಖತ್ತಾಗಿ ಲುಕ್ ಬರುತ್ತೆ ಗಾಡಿ, ಅದಂತೂ ಪಕ್ಕ. ನಮ್ಮ PPF ಹಾಕ್ಸಿದ ಮೇಲೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ನು. ಫುಲ್ಲು ಗ್ಲಾಸಿ ಇತ್ತು ಗಾಡಿ, ಫುಲ್ಲು ಮ್ಯಾಟು. ಚಿಕ್ಕಮಂಗ್ಳೂರದ್ದು ಧೂಳು ಬೈ. ಟಾರೆಲ್ಲ ಹಿಂಗೆ ಇರಬೇಕು ಬೈ, ನಾನು ಹೇಳ್ತೀನಿ ಕೇಳಿ. ವಾಶ್ ಎಲ್ಲ ಮಾಡಿಸ್ಬಾರ್ದು. ಹಿಂಗೆ ಇರ್ಬೇಕು ಬೈ, ಅದಕ್ಕೆ ಅವಾಗಲೇ ಲುಕ್ಕು, ಅವಾಗಲೇ ಒಂದು ಗತ್ತು. ಅದೆಲ್ಲ ಮಾಡಿಸ್ಬೇಡಿ ವಾಶು ನೀವು, ಹಿಂಗೆ ಇರಲಿ. ಇಂಟೀರಿಯರ್ ಕ್ಲೀನ್ ಮಾತ್ರ ಮಾಡಿಸಿ ಹೋದರೆ. ನೋಡ್ರಾ ಇಂಟೀರಿಯರ್ ಮಾಡ್ತಾಗಿದೆ ಅಂತ ನೋಡಿ. ಜಾಲಿ ಏನು ಹೇಳಿ, ಇನ್ನೇನು ಆಯ್ತದು, ಅದೆಲ್ಲ ಬಿದ್ದೋಗಿತ್ತದು. ಸೊ ಅದಕ್ಕೆ ಚಿಕ್ಕಮಂಗ್ಳೂರು ಹೋಗಿದ್ವಿ ಸ್ನೇಹಿತರೆ. ವೀಡಿಯೋಸ್ ಅಂತೂ ಸಖತ್ತಾಗಿ ಬಂದಿದೆ, ಒಳ್ಳೊಳ್ಳೆ ವೀಡಿಯೋಸ್ ಸಿಗ್ವಿ ಫಾಗಲ್ಲಿ, ಇದರಲ್ಲೆಲ್ಲ. ಫಸ್ಟ್ ಡ್ರೈವೇ ಚಿಕ್ಕಮಂಗ್ಳೂರಿಗೆ. ಎಷ್ಟು ಕಿಲೋಮೀಟ್ರ್ ಓಡಿದೆ? 1300. ಇನ್ನೊಂದು 700 ಆದರೆ ಫಸ್ಟ್ ಸರ್ವೀಸು. ಹ್ಞೂ, ಅಲ್ಲಿ ಅವ್ರ ಊರಿಗೆಲ್ಲ ಹೋಗಿದ್ರಲ್ಲ. 1300. ಓಕೆ, ಒಳ್ಳೆ. ಜಾಸ್ತಿ ಆಗುತ್ತೆ, ಯಾಕೆಂದರೆ 300 700 ಚೇಂಜ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಒಳ್ಳೆ ಒಂದು ಈ ಗಾಡೀಲಿ, ಈ ತಾರಲ್ಲಿ ಈ ಒಂದು ಆಗಸ್ಟ್ ಮಂತಲ್ಲಿ ಒಳ್ಳೆ ಒಂದು ಡ್ರೈವ್ ಮಾಡಬೇಕು ಅಂತ ಪ್ಲ್ಯಾನ್ಸ್ ಇದೆ ಸ್ನೇಹಿತರೆ. ಸೊ ಒಳ್ಳೆ ಸಖತ್ತಾಗಿ ವೆಸ್ಟರ್ನ್ ಘಾಟ್ಸ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಮುಂದಿನ ದಿವಸಗಳಲ್ಲಿ ನೋಡ್ತೀರಾ ನೀವು. ಆಲ್ರೆಡಿ ಪ್ಲ್ಯಾನ್ ಎಲ್ಲ ಪ್ರೋಗ್ರೆಸ್ಸಲ್ಲಿದೆ. ಸೊ ಎಕ್ಸಾಕ್ಟಾಗಿ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಅಕಾರ್ಡಿಂಗ್ ಟು ರೂಟ್ ಮ್ಯಾಪ್ ನೋಡಿಕೊಂಡು ಸಲ ಹೋಗಿಲ್ದಿರೋ ಜಾಗಕ್ಕೆ ಈ ಸತಿ ವಿಸಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ಸ್ ಇದೆ. ನೋಡೋಣ ಯಾವ ಥರ ಆಗುತ್ತೆ ಅಂತೇಳಿ. ಸೊ ನಮ್ಮ ಪ್ಲ್ಯಾನರ್ ಇವರೇ ರಾಜೇಶ್ ಅವರು. ಸೊ ಯಾವ ಡೇಟ್ಸು ಇನ್ನೂ ಫೈನಲೈಸ್ ಆಗಿಲ್ಲ, ನೋಡಬೇಕು ಯಾವತ್ತು ಡೇಟ್ಸು ಅಂತ ಹೇಳ್ಬಿಟ್ಟು. ಸೊ ಪ್ರತಿ ವರ್ಷ ಗಾಡಿಲೇ ಹೋಗಿರೋದು ನಾವು. ಸೊ ಈ ವರ್ಷ ಸ್ವಲ್ಪ ಫುಟೇಜಸ್ ಎಲ್ಲ ಚೆನ್ನಾಗಿ ತೊಗೊಳೋಣ. ಮತ್ತು ತುಂಬ ಡ್ರೈನ್ ಆಗಿಬಿಡ್ತೀವಿ, ಮಳೆ ಬರ್ತಾನೆ ಇದ್ದರೆ ಏನು ಮಾಡೋಕ್ಕೆ ಮನಸ್ಸು ಬರೋಲ್ಲ. ಏನಾದರೂ ಮಾಡಬೇಕು ಅಂದರೆ ನಾವು ಫ್ರೆಶ್ ಆಗಿರಬೇಕು, ಜೋಶಲ್ಲಿರಬೇಕು, ಅವಾಗಲೇ ಆಗೋದು. ಸೊ ಅದಕ್ಕೋಸ್ಕರ ಈ ಸತಿ ತಾರಲ್ಲಿ ಹೋಗೋಣ ಅಂತ ಪ್ಲ್ಯಾನು. ಸೊ ಎಲ್ಲ ಅದಕ್ಕೋಸ್ಕರ ರೆಡಿ ಆಗ್ತಾಯಿದೆ. ಆ್ಯಕ್ಚುಲಿ ಇನ್ನೊಂದು ತಾರ್ ಬರಬೇಕು, ವಿನಾಯಕ್ದು ರೆಡ್ ಕಲರು, ಬಂದಿಲ್ಲ. ಅದು ಬಂದಿದ ತಕ್ಷಣ 2 ತಾರಲ್ಲಿ ಹೋಗೋ ಪ್ಲ್ಯಾನು. ಸೊ ನೋಡೋಣ ಯಾವ ಥರ ಆಗುತ್ತೆ ಏನು ಅಂತೇಳಿ. ಸೊ ಆ್ಯಸ್ ಆಫ್ ನೋ ಮಾಡಿಫಿಕೇಷನ್ಸ್ ಎಲ್ಲ ನಡೀತಾ ಇದೆ ತಾರ್ದು. ಆಟೋ ಸ್ಟೈಲ್ ಅದು ಗೊತ್ತಿಲ್ಲ, ಲಾಸ್ಟಲ್ಲಿ ಹೇಳ್ತಾನೆ. ಕಮೆಂಟ್ ಮಾಡಿ ಬಂದು ಕೇಳಿ. ಹ್ಞೂ ಜಾಲಿದಲ್ಲಿ ಏನಿದೆ. ಸೊ ಈ ಥರ ಎಲ್ಲ ನಡೀತಾ ಇದೆ. ಕಮೆಂಟ್ಸ್ ಬಂದರೆ ಕರೆಕ್ಟಾಗಿ ಮಾಡಿಫಿಕೇಶನ್ಸ್ ಎಷ್ಟು ಪ್ರೈಸ್ ಅಂತ ಡಿಸ್ಕ್ರಿಪ್ಷನ್ ಇಲ್ಲ ಕಮೆಂಟ್ಸ್ ಅಲ್ಲಿ ಹಾಕ್ತೀವಿ. ಹಾಂ, ಇದ್ರದ್ದು ಓಕೆ ಸ್ನೇಹಿತರೆ. ಸೊ ತಮ್ಮನೇಲಿ ನೋಡ್ಬಿಟ್ಟು ನೀವು ಇದಾಗ್ಬಿಡಿ, ಶಾಕ್ ಆಗ್ಬಿಡಿ ಬೈ. ಯಾರು ಕರೆಕ್ಟಾಗಿ ಮಾಡಿಫಿಕೇಶನ್ಸ್ದು ಪ್ರೈಸ್ ಹೇಳ್ತಾರೋ ಅವ್ರಿಗೆ ನನ್ನ ಹತ್ರ ಒಂದು ಹೆಲ್ಮೆಟ್ ಇದೆ, ಯೂಸೇ ಮಾಡಿಲ್ಲ, ಹೊಸ ಹೆಲ್ಮೆಟು, ಗಿವ್ ಅವೇ ಅದು. ಓಕೆನಾ, ಅದು ಯೂಸ್ ಮಾಡಿಲ್ಲ. ಬಟ್ ISA ಸರ್ಟಿಫೈಡ್ ಹೆಲ್ಮೆಟ್ ಸ್ನೇಹಿತರೆ. ಏನು ಈ ಥರ ಲೋಕಲ್ ಹೆಲ್ಮೆಟ್ ಕೊಟ್ಟಿದ್ದೀರಾ ಅಂತ ಅನ್ಕೊಂಬೇಡಿ. ಒಂದ್ಸಲಿ ನೀವು ಯೂಸ್ ಮಾಡಿಲ್ಲ, ಮನೇಲಿ ಸುಮ್ಮನೆ ಬಾಕ್ಸಲ್ಲಿ ತೊಗೊಂಬಂದು ಇಟ್ಟಿರೋದಷ್ಟೇ. ಅದನ್ನು ಕೊಡ್ತೀನಿ. ಹಾಂ
ನೀವೇ ಪಾರ್ಟಿಸಿಪೇಟ್ ಮಾಡ್ತೀರಾ? ಇಲ್ಲಿಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಇದನ್ನೇನಂತ ಹೇಳಿದ್ರು ಸ್ನೇಹಿತರೆ, ಕೊಟ್ಟಿಯೂರು ದೇವಸ್ಥಾನ ಹೋದ ವರ್ಷ ಏನ್ ಬೈ ಯಾರು ಕ್ರಿಯೇಟರ್ಸ್ ಯಾರು ಹೋಗಿರಲಿಲ್ಲ. ನಾನು ನೋಡಿದಂಗೆ ಇಬ್ರು ಯಾರೋ ಹೋಗಿದ್ದು. ಈ ಸತಿ ಹಾಕಿದ ಮೇಲೆ ಎಷ್ಟು ಜನ ಹೋಗಿದ್ದಾರೆ ಅಂದ್ರೆ ಅಷ್ಟು ಫುಲ್ ರಶ್ ಆಗ್ಬಿಟ್ಟಿದೆ ಸ್ನೇಹಿತರೆ. ಅಲ್ಲಿ ನಮ್ ದರ್ಶನ್ ದೀಬಾಸ್ ಅವರು ಹೋಗ್ಬಿಟ್ಟಿದ್ದಾರೆ ಫುಲ್. ಆ ರಶ್ ನೋಡ್ಬಿಟ್ಟು ಅಯ್ಯೋ ಅಷ್ಟು ರಶ್ ಇದೆ ಏನ್ ಹೇಳಿ ಯಪ್ಪ. ಆಕ್ಚುಲಿ ನಾವು ಪ್ಲಾನ್ ಮಾಡಿದ್ವಿ ಯಾವ್ದೋ ಒಂದು ಡೇಟ್ಗೆ ಹೋಗೋಣ, ಚೆನ್ನಾಗಿರ್ಬೋದು ವೀಕ್ ಡೇಸ್ ಅಲ್ಲಿ ಅಂತ ಅನ್ಕೊಂಡಿದ್ವಿ. ಬಟ್ ಅಲ್ಲಿರೋದೆಲ್ಲ ಲೈವ್ ಅಪ್ಡೇಟ್ಸ್ ಕೊಡ್ತಾರೆ. ದೇವಸ್ಥಾನ ಬಿಟ್ಟು ಕ್ರೌಡ್ದೆಲ್ಲ ರೀಲ್ಸ್ ಬರ್ತಾ ಇದೆ. ದೇವಸ್ಥಾನಕ್ಕಿಂತ ಕ್ರೌಡ್ ರೀಲ್ಸೇ ಜಾಸ್ತಿ ಬರ್ತಾ ಇದೆ. ಇಷ್ಟು ನೋಡಿದಾರೆ ಅಷ್ಟು ನೋಡಿದಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಬಟ್ ಒಟ್ಟಲ್ಲಿ ಏನಂತಂದ್ರೆ ಏನಲ್ಲ ಅಲ್ಲೂ ಅವರು ಸಾಕೊಂಡು ಹೋಗ್ತಾರೆ. 2-3 ವರ್ಷದ ಮುಂಚೆ ಎಲ್ಲ ಹಿಂಗಿದಿಲ್ವಲ್ಲ, ಇವಾಗ ಏನು ನಮ್ಮ ರೀಲ್ಸಲ್ಲಿ ಯಾರಾದ್ರೂ ಹೆಂಗ್ ಹೋಗೋದು ಅಂತ ಕೇಳಿದ್ರೆ ಅವ್ರ ದೇವಸ್ಥಾನದವ್ರು ರಿಪ್ಲೈ ಮಾಡ್ತಾವ್ರೆ. ಹೌದಾ, ಇಲ್ಲಿಂದ ಬನ್ನಿ, ಬಸ್ ಇಲ್ಲಿ ತಗೊಳ್ಳಿ ಅಂತೆಲ್ಲ ಈ ತರ ರಿಪ್ಲೈ ಮಾಡ್ತಾವ್ರೆ. ಒಳ್ಳೆ ಅಪ್ಡೇಟ್ಸು ಹಂಗಂದ್ರೆ ಫುಲ್ಲು. ಏನು ಹೇಳಿ ಸ್ನೇಹಿತರೆ, ಅಪ್ಪ ದಟ್ ಈಸ್ ದ ಪವರ್ ಆಫ್ ಸೋಷಿಯಲ್ ಮೀಡಿಯಾ. ಒಳ್ಳೇದಕ್ಕೂ ಯೂಸ್ ಆಗುತ್ತೆ, ಕೆಟ್ಟದಕ್ಕೂ ಯೂಸ್ ಆಗುತ್ತೆ. ಸೊ ಆದಷ್ಟು ಒಳ್ಳೇದಕ್ಕೆ ಯೂಸ್ ಮಾಡಿ ಅಷ್ಟು ಹೇಳೋ ಸ್ನೇಹಿತರೆ. ಈ ಥರ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಸು ವೀಡಿಯೋಸು ಮಾಡ್ತಾ ಇರ್ತೀನಿ. ನನ್ನ ಯೂಟ್ಯೂಬ್ ಪೇಜ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮು ಫಾಲೋ ಮಾಡ್ಕೊಳ್ಳಿ, ಎಲ್ಲ ಮಾಡ್ಕೊಳ್ಳಿ. ಕಡೆ ಮನೆ ಎಲ್ಲ ಗಡಿ ಮನೆ ಗಡಿ ಮನೆ ಹಿಂಗೆಲ್ಲ ಇದೆ ಸ್ನೇಹಿತರೆ. ಸೊ ಯಾಕೋ ಸಬ್ಸ್ಕ್ರೈಬ್ ಮಾಡ್ತಾರೆ ಇನ್ಸ್ಟಾಗ್ರಾಮ್, ಅದಕ್ಕೆ ಹೇಳಿದ್ವಿ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ ಸ್ನೇಹಿತರೆ. ಎಲ್ಲಾರ್ದು ಭಾಸ್ಕರ್, ಸಾರಥಿ ಎಫ್ ಕಲ್ಕಿ ಗೊತ್ತಿರ್ತಾರೆ, ಆಕಾಶು, ನಾನು ಎಲ್ಲಾರ್ದು ನೋಡಿ. ಶ್ರೀಹರಿಸಿಕೆ ಒಳ್ಳೊಳ್ಳೆ ಡ್ರೋನ್ ಶೂಟ್ಸ್ ಎಲ್ಲ ನೀವು ನೋಡ್ಬೋದು. ಮಹಾರಾಷ್ಟ್ರ ಅಂತೂ ಸ್ನೇಹಿತರೆ ಸೈಕು ಸಖತ್ತು ಸೂಪರು ಬ್ಯೂಟಿಫುಲ್ಲು. ಸೊ ಗಾಡಿದು ಇವಾಗ ನೋಡೋಣ ಏನೇನು ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಆಮೇಲೆ ಲಾಸ್ಟಲ್ಲಿ. ಮತ್ತು ಪ್ರೈಸಿಂಗು ನಾನು ಅದೇ ಹೇಳಿದ್ನಲ್ಲ ಕಮೆಂಟ್ ಸೆಕ್ಷನಲ್ಲಿ. ನೀವು ನನಗೆ ತಿಳಿಸಿದ್ರೆ ಹೆಲ್ಮೆಟ್ ಗಿವ್ ಆಗುತ್ತೆ, ಹೊಸ ಹೆಲ್ಮೆಟ್ ಯೂಸ್ ಮಾಡಿಲ್ಲ, ಸಿಟಿ ಯೂಸಿಗೆ ಯೂಸ್ ಮಾಡ್ಬೋದು. ಯಾರು ಅತಿ ಕ್ಲೋಸ್ ಆಗಿ ಗೆಸ್ಟ್ ಮಾಡ್ತಾರೋ ಅವ್ರಿಗೆ ಒಂದು ಖಂಡಿತ 100%. ಹಂಗೆ ಅಂತ ಹೇಳ್ಬಿಟ್ಟು ನೀವು ಎಲ್ಲ ಎಲ್ಲೆಲ್ಲಿ ಕಳ್ಸೋಕ್ಕೂ ಕಷ್ಟ ಆಗ್ಬಿಡುತ್ತೆ ನನಗೆ. ನೀವು ಕೊಡೋ ಹೆಲ್ಮೆಟ್ಗೆ ತಗೊಳಕ್ ಬರಬೇಕಂತ ಹೇಳ್ತೀರಾ? ನೋಡೋಣ ಏನಾದ್ರು ಹಳೆ ಬ್ಲಾಗ್ ಅಲ್ಲಿ ಅಂಗಡಿ ಬೋಲ್ಡ್ ಹಾಕಿದ್ದಾರೆ. ಆದ್ರೆ ಅಲ್ಲ ಅಷ್ಟಿಲ್ಲ, ಅದಕ್ಕಿಂತ ಇವಾಗ 4 ಬಲ್ ಆಗಿದೆ. ತಪ್ಪಲ್ಲ 4 ಬಲ್ ಆಗಿದೆ ಬಿಡಿ, ಅವೆಲ್ಲ ಇಲ್ಲ. ಫೋನ್ ಮಾಡಿ ತಮ್ಮನೇಲಿ ನೋಡ್ಬಿಟ್ಟು ನೀವು ಶಾಕ್ ಆಗ್ಬಿಡಿ ಇಷ್ಟೊಂದು ಅಂತ ಹೇಳ್ಬಿಟ್ಟು, ಅದಕ್ಕಿಂತ ಜಾಸ್ತಿ ಆಗಿರುತ್ತೆ. ಓಕೆನಾ? ಸೊ ಲಾಸ್ಟಲ್ಲಿ ತೋರಿಸ್ತೀನಿ ಏನೇನು ಮಾಡಿಸಿದ್ದಾರೆ ಅಂತ. ಆಲ್ರೆಡಿ ಒಂದು ಡ್ರೈವ್ ಆಯಿತು ಚಿಕ್ಕಮಗಳೂರಿಗೆ. ನೆಕ್ಸ್ಟ್ ಎಲ್ಲಿಗೆ ಅಂತ ಪ್ಲ್ಯಾನ್ ಮಾಡಬೇಕಷ್ಟೇ. ಆ್ಯಕ್ಚುಲಿ ಕೇರಳಕ್ಕೆ ಹೋಗ್ಬೇಕಾಯ್ತು, ಕೊಟ್ಟಿಯೂರ್ಗೆ. ಅನ್ಫಾರ್ಚುನೇಟ್ಲಿ ಇವಾಗ ಕ್ಯಾನ್ಸಲ್ ಆಗಿದೆ. ಕ್ಯಾನ್ಸಲ್. ಸೊ ಫೈನಲಿ ನೋಡಿ ಮುಂದ್ಗಡೆ ಬಂಪರ್ ಫಿಟ್ ಆಗಿದೆ. ಅದಾದಮೇಲೆ ಸೈಡಲ್ಲಿ ಏನೋ ನಾಯ್ಸ್ ಬರಬಾರ್ದು ಬೈ, ಅದೇನೋ ಡೋರ್ಗೆ ಹಾಕ್ಸಿದ್ರಲ್ಲ ಸೈಡಲ್ಲಿ ಏನೋ ಸೌಂಡ್ ಬರಬಾರ್ದು ಅಂತ. ಡ್ಯಾಂಪಿಂಗ್ ಬೇರೆ ಮಾಡಿಸ್ತಾ ಇದ್ದಾರೆ. 2 ಡೋರ್ ಆಗಿದೆ, 2 ಡೋರ್ ಆಗಿಲ್ಲ. ಮುಂದ್ಗಡೆ ಬಂಪರ್ ಸಕ್ಕತ್ತಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ಓಪನ್ ಇದೆಯಾ? ಹಿಂದ್ಗಡೆನೂ ಬಂಪರ್ ಹಾಕಿದ್ದಾರೆ, ಸಕ್ಕತ್ತಾಗಿದೆ. ಲೈಟ್ ಇದೂ ನನಗಂತೂ ಸಖತ್ ಇಷ್ಟ ಆಯ್ತು. ಈ ಲೈಟ್ಸೇ ಹೈಲೈಟ್ ಒಂಥರ. ಎಲ್ಲಿ ನೋಡೋಣ ತೆಗೀರಿ. ಓ ಇದೆ ನೋಡಿ. ಏನಿದು, ಏನು ಸ್ಪೆಷಾಲಿಟಿ? ಸೌಂಡ್ ಇನ್ಸುಲೇಷನು, ನಾಯ್ಸ್ ಕ್ಯಾನ್ಸಲೇಷನ್ ಥರ. ಓಕೆ. ತಾರ್ ತಗೊಳ್ಳೋದು ಅಷ್ಟೇ ಅಲ್ಲ ಸ್ನೇಹಿತರೆ, ಅದಕ್ಕೆ ಹೆಂಗೆ ಮಾಡಿಫೈ ಮಾಡಿಸ್ತಿರೋದು. ಫಸ್ಟು ತಾರಾಕ್ಸು 12 ಲಕ್ಷ ಬಿಲ್ಲ. ಹಿಂಗೆ ಏನೇನು ಹಾಕ್ಸಿರ್ಬೋದು ಅವರು. ಮಾಡಿಫಿಕೇಶನ್ನು ಗಾಡಿ ಪ್ರೈಸು 30 ಲಕ್ಷ. 28-30 AX7 ಬೈ. 13 ಲಕ್ಷ ಗಾಡಿ, 15 ಲಕ್ಷ ಗಾಡಿ, 12 ಲಕ್ಷ ಮಾಡಿಫಿಕೇಶನ್. ಟಾಪ್ ಮಾಡಲ್ ಆಯ್ತಲ್ಲ. ಹಂಗೆ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಿನ್ನೆ ಬ್ಲಾಗು ಇಂಜೆಸ್ಟ್ ಬಂದ್ಬಿಟ್ಟಿದ್ಯಾ? ನಾನು ಹೇಳಿದೆ 2ಕ್ಕೆ ಸಾಕು ಅಂತ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಸೊ ನಿನ್ನೆ ಬ್ಲಾಗು ಅರ್ಧಕ್ಕೆ ಬಿಟ್ಟಿದ್ದೆ, ಕಂಪ್ಲೀಟ್ ಆಗಿದ್ದಿಲ್ಲ ಫುಲ್ಲಾಗಿ ಗಾಡಿ. ಸೊ ಆದ್ದರಿಂದ ಈಗ ಬ್ಲಾಗ್ ಮಾಡಬಾರ್ದಂತೆ. ಯಾಕೆ ಬೈ? ಬಿಡಿ ಬೈ, ಗೊತ್ತಾಗಲ್ಲ ಆಮೇಲೆ. ಏನು ಬ್ಲಾಗ್ ಏನು ನೋಡಲ್ಲ ನಾವು ಬರೀ. ಸೊ ನೋಡಿ ಸ್ನೇಹಿತರೆ, ಗಾಡಿ ಇಲ್ಲಿದೆ ತಾರು. ಇದಕ್ಕೇನಂದರೆ ಇವಾಗ ಫುಲ್ಲು ಎಲ್ಲ ರೆಡಿಯಾಗಿದೆ.
ಸೊ ನಿನ್ನೆ ಆ್ಯಕ್ಚುಲಿ ವೀಲ್ಸು ಬಂದಿರಲಿಲ್ಲ, ಅದಾದಮೇಲೆ ಸ್ವಲ್ಪ ಪೇಂಟಿಂಗ್ ವರ್ಕ್ ಇತ್ತು ಇನ್ನೂ, ಮತ್ತು ಇಂಜಸ್ ಬಂದಿರಲಿಲ್ಲ ಇನ್ನೂ. ಅಷ್ಟೇ, ಇನ್ನೇನಿಲ್ಲ, ಎಲ್ಲ ಮಿಕ್ಕಿದೆಲ್ಲ ಆಗೋಗಿತ್ತು. ವ್ಲಾಗ್ನ ಅಲ್ಲೇ ನಿಲ್ಲಿಸಿದೆ, ಮಾಡಿರಲಿಲ್ಲ ವ್ಲಾಗು. ಸೊ ಇದೊಂದೆರಡು ನೆಟ್ಟು ಬೋಲ್ಟ್ಗಳೆಲ್ಲ ಇವರು ಯಾರು ಇಲ್ಲಿ ನೋಡಿ, ಇಲ್ಲಿ ಡೀಟೇಲಿಂಗ್ ಮಾಫಿಯಾ ಯಲಹಂಕ ಅಲ್ಲಿ ಮಾಡ್ತಿದ್ವಲ್ಲ, ಸೊ ಆಕೆ ಇಲ್ಲ ಇಲ್ಲೆಲ್ಲ, ಇಲ್ಲಿ ನೋಡಿ, ಇಲ್ಲೇ ನೆಟ್ಟು. ಇದೇ ಬೇಜಾರಾಗೋದು ಓನರ್ಗೆ. ಆ ಕಡೆಯೂ ಸೇಮ್ ಇದೇ ಡೋರು, ಆ ಕಡೆಯೂ ಸೇಮ್ ಹಂಗೆ ಆಗಿದೆ. ಇದೇ ಆಗೋದು ಬೇಜಾರು ಪಾಪ ಓನರ್ಗೆ. ಇದಕ್ಕೆ ತೆಗೆದಾಗ ಏನು ಹಾಕ್ತಾರೋ ಇಲ್ವೋ ಅಂತ ಅದನ್ನು ಪ್ರೂವ್ ಮಾಡಿಬಿಟ್ರು, ಹಾಕೋದಿಲ್ಲ ಅಂತೇಳಿ. ಸೊ ನೋಡಿ, ಇಲ್ಲಿ ಇಂಜಸ್ ಹಾಕ್ಸಿದ್ದಾರೆ ಇವಾಗ. ಇಲ್ಲಿ ಹಿಂಗೆ ಇಲ್ಲಿ ಲಾಕ್ ಆಗುತ್ತೆ ಗುರು. ಓಕೆ, ಇಂಜಸ್ 2 ಇಂಜಸ್ಸು. ಅದಾದಮೇಲೆ ಇದಕ್ಕೆ ಕ್ಯಾಲಿಪರ್ಸ್ಗೆ ಫುಲ್ಲು ಲೆಮನ್ ಗ್ರೀನ್ ಅಲ್ಲಿ ಫ್ಲೋರೋಸೆಂಟ್ ಟೈಪ್ಸು ಒಂಥರ. ಓಕೆನಾ. ಅದಾದಮೇಲೆ ನೋಡಿ, ದ ಮೈನ್ ಈಸ್ ಬ್ಯಾಕ್ ವೀಲ್. ಹೆಂಗಿದೆ ಸ್ನೇಹಿತರೆ ಮ್ಯಾಗು? ಫುಲ್ ಹಾಕಿದ್ಮೇಲೆ ತೋರಿಸಿ ಲುಕ್ ಹೆಂಗಿರುತ್ತೆ ಅಂತ. ಹೆಂಗೆ ಅನಿಸ್ತಿದೆ ನಿಮಗೆ? 5 ಸೇಮ್ ಮ್ಯಾಗು, ಎಲ್ಲ ಬೀಚ್ ಕಂಪ್ನಿ ಮ್ಯಾಕ್ಸು. ಎಷ್ಟು ಅಂತ ನೀವೇ ಗೂಗಲ್ ಮಾಡಿ ಹೇಳಿ ನೋಡೋಣ. ಈಗ ನೋಡಿ ಹೇಳಿ, ನೋಡಿ ಹೆಂಗೆ ಕಾಣಿಸ್ತಾ ಇದೆ. 1 2 3 ಅಲ್ಲಿ ಇನ್ನೂ 2 ಇದೆ. ಸೊ ಓವರಾಲಾಗಿ 5 ಮ್ಯಾಗು ಸಕ್ಕದಾಗಿ ಬರ್ತಾಯಿದೆ. ಫುಲ್ಲು ಫಿನಿಶಿಂಗು. ತಾರು ರೈಡ್ ಹೋಗೋದು ಒಂದೇ ಬಾಕಿ. ಏನಾಯಿತು? ಏನು ತೆಗಿದ್ನಲ್ಲ ನಾನು ಅವಾಗಲೇ, ಈಸಿಯಾಗಿ ತೆಗ್ದೆ ಇಲ್ಲಿ ಅಷ್ಟೇ. ಗಟ್ಟಿಗೆ ನಿಲ್ಬೇಕಲ್ಲ, ಅದಕ್ಕೆ ಹಂಗೆ ಕೊಟ್ಟವನೇ ಅನಿಸುತ್ತೆ. ಇಂಜಸ್ಸು ಹಾಕ್ಸಾಯ್ತು ಬೈ. 2 ಸಾಕಾಗಿತ್ತು ಬೈ. 4 ಹಾಕ್ಸಿದ್ದೀರಾ? 4 ಇಂಜಸ್ ಬೈ. ಆಹಾ, 4 out of 4 ಇಂಚಸ್. ಓಕೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ರೋಮ್ಯಾನ್, ಎಲ್ಲ ಪ್ರೋಮ್ಯಾನೇ. ಸೊ ಹಿಂದೆ ಈ ಥರ ಲುಕ್ ಇದೆ, ನೋಡಿರ್ತೀರಾ. ಸೊ ನೋಡಿ, ಇಲ್ಲೂ ಸ್ವಲ್ಪ ಅದು ಕಲರ್ ಚೇಂಜ್ ಆಗಿಬಿಟ್ಟಿತ್ತಂತೆ, ಗ್ರೀನ್ ಆಗಿಬಿಟ್ಟಿತ್ತಂತೆ ಫುಲ್ಲು. ನಾನು ನಿನ್ನೆ ಹೇಳಿದ್ದೆ ಅವ್ರಿಗೆ, ಬೇಡ ಅದು ಚೆನ್ನಾಗಿ ಕಾಣಿಸಲ್ಲ ಅಂತ. ಕೇಳಲಿಲ್ಲ ಮಾತು, ಹೇಳಿದ ಮಾತು ಕೇಳಲಿಲ್ಲ. ಅದೊಂದಲ್ಲ, ಎಲ್ಲ ಮ್ಯಾಟ್ ಇದೆ. ನಾನು ಹೇಳಿದೆ ನಿನ್ನೆ ಗ್ರೀನು ಆಗೋದಿಲ್ಲ, ಅದು ಗ್ರೀನು ಇಲ್ಲ ಬೈ, ಇದು ಬೇರೆ ಬೈ, ಸೇಮ್ ಬೈ, ಸೇಮು. ನಾನು ಹೇಳಿದ್ದು ಇದೇ ಬೈ, ನಾನು ಹೇಳಿದ್ದು ನೆನ್ನೆ ಹಾಕೊಂಬಂದಿದ್ದೇನೆ, ಸ್ವಲ್ಪ ಲೈಟು, ಬಟ್ ಅದಲ್ಲ, ಅದು ಫುಲ್ ಲೈಮು. ಇದು ಫ್ಲೋರೋಸೆಂಟ್. ಇದು ನಾನು ಗ್ರೀನ್ ಹೇಳಿದ್ದು ಅದ್ರದ್ದು ಬೈ. ನಾನು ಹೇಳಿದ್ದು ಗ್ರೀನ್ ಇದೆ. ಅದು ನೀವು ಪೇಂಟ್ ಮಾಡಿದಾಗಲೇ ಹೇಳ್ದೇನೆ ಅದು ಗ್ರೀನ್ ಅಂತ ಹೇಳ್ಬಿಟ್ಟು, ಕೇಳಲಿಲ್ಲ ನೀವು. ಎಲ್ಲಿ? ಯಾವ್ದು ಇದು? ಇದು ಓಕೆ. ಇದು ಯಾವುದು? ಸೆಂಟ್ರಲ್ ಹಾಕಿರೋದು, ಹೌದು. ಬಟ್ ಅದು ಹಾಕ್ಬಿಟ್ಟಿದ್ರಲ್ಲ ಆಲ್ರೆಡಿ, ಆದ್ರೆ ಅದು ಗ್ರೀನ್ ಆಯ್ತು ಅಂದ್ಬಿಟ್ಟು ತಿರ್ಗಾ ಪೇಂಟ್ ಹೊಡಿತವ್ರೆ. ಏನು ಹೇಳಿ, ಜಾಲಿ. ಸೊ ಇದರಲ್ಲೇ ಬಂದಿದ್ದು ಮ್ಯಾಗ್ ವೀಲ್. ಆ್ಯಕ್ಚುಲಿ ನೋಡಿ, ಇಷ್ಟು ದೊಡ್ಡದ್ರಲ್ಲಿ ಬಂದಿರುತ್ತೆ ಮ್ಯಾಗ್ ವೀಲು. ಸೂಪರ್. ಓಕೆ, ಪೇಂಟಿಂಗು ಕ್ಯಾಲಿಪರ್ಸ್ಗೆ ಮಾಡ್ತಾ ಇದ್ದಾರೆ. ಕ್ಲಿಯರ್ ಕೋಟ್ ಹೊಡಿತಾ ಇದ್ದಾರೆ ಇವಾಗ. ಸ್ಮೆಲ್ಲು ಅಂತ ನೋಡಿ ಇದು ಹಾಕ್ಕೊಂಡಿದ್ದಾರೆ. ಕರೋನಾ ಟೈಮಲ್ಲಿ ನೋಡಿದ್ದೀವಿ ಅಂತ ಅದೆಲ್ಲ. ನಾನು ಪೇಂಟರ್ಸ್ ಯೂಸ್ ಮಾಡಲೇಬೇಕು, ಯಾಕೆಂತಂದರೆ ಫುಲ್ ಕೆಮಿಕಲ್ಸ್. ಫುಲ್ ನನಗೆ ಇಲ್ಲೇ ಹೊಡಿತಾ ಇದೆ ಸ್ಮೆಲ್ಲು. ನೇಲ್ ಪಾಲಿಶ್ ಸ್ಮೆಲ್ಲು ಬರ್ತಾ ಇದೆ. ಅಲ್ಲಿ ಪೇಂಟ್ ಹೋಗ್ತಾ ಇರೋದೇ ಗೊತ್ತಾಗ್ತಾಯಿಲ್ಲ. ಗೊತ್ತಾಗ್ತದೆ ಲೇಟ್ ಆಯಿತು. ಓಕೆ, ನೋಡಿ ಸ್ನೇಹಿತರೆ, ಮ್ಯಾಕ್ಸಿಸ್ ಟೈರ್ಸು, ಆಫ್ ರೋಡಿಂಗ್ ಟೈರ್ಸು. 1 ಮ್ಯಾಗು, 2 ಮ್ಯಾಗು, 3 ಮ್ಯಾಗು, 4 5 ಫುಲ್ಲು ಚೇಂಜು. ಹಾಕ್ಸಿದ್ಮೇಲೆ ಹೆಂಗೆ ಬರ್ಬೋದು ಲುಕ್ ಅಂತ ನಾನು ಕಾಯ್ತಾ ಇದ್ದೀನಿ ಅವಾಗಿಂದ. ಸಕ್ಕತ್ತಾಗಿದೆ ಡಿಸೈನು. ಬಟ್ ಗೋಲ್ಡ್ ಹಾಕಿದ್ರೂ ಚೆನ್ನಾಗಿ ಕಾಣಿಸಿರೋದು ಅಂತ ನನಗನ್ಸುತ್ತೆ. ಇದೇನು ಮ್ಯಾಗು, ಇದರಲ್ಲಿ ಗೋಲ್ಡು ಬರುತ್ತೆ. ಬಟ್ ಬ್ಯಾಕೆ ಫುಲ್ಲು ಬ್ಲ್ಯಾಕ್ ಥೀಮ್ ಮಾಡ್ಸೋಣ ಗಾಡಿ ಅಂದ್ಬಿಟ್ಟು ಫುಲ್ಲು ಬ್ಲ್ಯಾಕ್ ತೊಗೊಂಡಿರೋದು. ಸಕ್ಕತ್ತಾಗಿದೆ. ನನಗಂತೂ ಇಷ್ಟ ಆಯಿತು ಗುರು. ಸಖತ್ ಒಳ್ಳೆ ಮಜಾ. ಲುಕ್ಕು ಇವಾಗ ಹಾಕಿದ್ಮೇಲೆ ಲುಕ್ ಹೆಂಗೆ ಬರುತ್ತೆ ಅನ್ನೋದೇ ಮೈನ್ ಇಂಪಾರ್ಟೆಂಟು. ಅಲ್ಲಿಗೆ ವೆಯ್ಟಿಂಗ್. ಏನು ಬೈ, ಯಾವಾಗ ಹಾಕ್ತಾರೆ? ಟೇಪ್ ಕಟ್ ಮಾಡಿಸ್ತಾರಾ ಲಾಸ್ಟಲ್ಲಿ ಬೈ? ಏನಿಲ್ವಾ? ಓಕೆ. ಈ ಕಾರ್ಗೆ ಒಳಗಡೆಯಿಂದ ಏನೂ ಮಾಡಿಸಿಲ್ಲ ಬೈ, ಒಳಗಡೆ ಟಚ್ಚು ಬರ್ತಿಲ್ಲ. ಏನು ಇದು
ಕಾಪೆಂಡ್ ಅಲ್ವಾ, ಅದಕ್ಕೆ ಹೊರಗಡೆ ಏನು ಟಚ್ ಮಾಡಿಸಿಲ್ಲ. ಒಂದೇ ಒಂದು ಇದು ಏನೋ ಟ್ಯಾಕ್ಸ್ ಬಿಟ್ಟರೆ ಸನ್ ಫಿಲಮ್ಮು ಅದು ಬಿಟ್ಟರೆ ಬೇರೆ ಏನೂ ಆಗ್ತೇ ಇಲ್ಲ. ಎಲ್ಲ ಮಾಡಿಸಿರೋದೆಲ್ಲ ಈಚೆ ಅಂತಾನೆ, ಅದಕ್ಕೇನೆ ಅಷ್ಟೊಂದು ಬಿಲ್ ಆಗ್ಬಿಟ್ಟಿದೆ. ಏನು ಹೇಳಿ, ಇದು ವಿಂಜಸ್ ಅಲ್ಲ, ಇದು ಇಂಚಸ್ಸಾ, ಇಂಚಸ್ ಜೋರ್ ಇಂಚಸ್. ಸೊ ಇದೇನೆ ಒಂದೊಂದು 6,000 ಅಂತೆ. ಹಾಫ್ ಆನ್ ಅವರಾ 4 ಇಂಚಸ್ ಬೈ ಬೇಗ ಒಣಗುತ್ತೆ ಬೈ. 2 ಡ್ರೈಯರ್ ತರೋ ತಾನೇ ಬೇಗ ಆಗಿರೋದು ಗಾಡಿ. ಏನಂದ್ರಿ? ಅಲ್ಲ ಗಾಡಿ ಒಳಗಡೆ ಏನು ಮಾಡಿಸಿಲ್ಲ, ಎಲ್ಲ ಈಚೆನೆ ಎಲ್ಲ ಬಿಲ್ಲು. ಟಚ್ಚೇ ಇಲ್ಲ, ನೋ ಟಚ್. ಹ್ಞೂ ಬೈ, ಟ್ರೈನ್ಗೂ ಹಿಂಗೆ ಬರೋದು. ಹ್ಞೂ ಟ್ರೈನು ಡಬಲ್ಲು. ಹ್ಞೂ ಬೈ, ಒಂದೊಂದು ಇದು ಎಷ್ಟಿರುತ್ತೆ ಗೊತ್ತಾ, ಅದು ನಮ್ದಕ್ಕೂ ಹಿಂಗೆ ಇರುತ್ತೆ, ಚಿಕ್ಕದಾದ್ರೆ ಅಷ್ಟೇ. ಹಿಂಗಿರುತ್ತೆ. ಹೌದಾ? ಇದ್ರಲ್ಲಿ ಡಬಲ್ ಡಿಸ್ಕ್ ಕೊಟ್ಟಿದ್ದಾರಲ್ಲ ಬೈ. ಹಾಂ ಅಲ್ಲ, ಇದಕ್ಕೆ ಡಬಲ್ ಡಿಸ್ಕ್ ಅಲ್ವಾ? ಇದಕ್ಕೆ ಡಬಲ್ ಡಿಸ್ಕ್ ಅಲ್ವಾ? ಅದಕ್ಕೆ ಅದು ಡಬಲ್ ಡಿಸ್ಕ್ ಅನ್ಸುತ್ತೆ. ಹೌದಾ? ಹೌದಾ? AX5ಗೆ MX5 ಓಕೆ. ಇದನ್ನ ಈ ಡಬಲ್ ಡಿಸ್ಕ್ ಎಲ್ಲ ಬೈ, ಡಬಲ್ ಡಿಸ್ಕ್ ಎಲ್ಲ ನಾನು I20 ನೋಡಿ ಇನ್ಸ್ಪೈರ್ ಆಗಿರೋದು ಇವ್ರು ಜೀಪ್ ಅವರು. ಅವಾಗಿಂದ ನಮ್ಮ ನೋಡ್ಬೇಕು ಜೀಪ್ ಬೈ, ಅದೆಲ್ಲ ಇವಾಗ ಡಿಸ್ಕೇನಾ ಏನೋ ಒಟ್ಟಿನಲ್ಲಿ I20 ಇನ್ಸ್ಪೈರ್ ಆಗಿ ಇದು ಡಿಸ್ಕ್ ಕೊಟ್ಟಿರೋದು ಈ ಗಾಡಿಗೆ ಆ್ಯಕ್ಚುಲಿ. ಏನು ನಮ್ಮನ್ನು ನಾವೇ ಸಮರ್ಥನೆ ಮಾಡ್ಕೊತಾ ಇರ್ತೀವಿ ಬೈ. ಅದೆಲ್ಲ ಹೊಸ ಹಾಕ್ಸಿದೀನಿ ಬೈ. ಇವಾಗ ಗಾಡಿ ವಯಸ್ಸಾಗಿದೆ ಬೈ. ನಮ್ಮ ಗಾಡಿ ಎಷ್ಟು ವರ್ಷ ಆಗಿದೆ ಗೊತ್ತಾ? 13 ವರ್ಷ 14 ವರ್ಷ ಓಡ್ತಾರೆ ರನ್ನಿಂಗು. ಜಾಕಿ ಥರ ಓಡುತ್ತೆ ಇವತ್ತಿಗೂ. ಏನು ಹೇಳಿ, ಆಫ್ ರೋಡ್ ಎಲ್ಲ ಮಾಡುತ್ತೆ ತಾರ್ತಾರನೇ. ಸ್ವಲ್ಪ ಸೌಂಡ್ ಬರುತ್ತೆ ಅಷ್ಟೇ. ಗಾಡಿ ಟಚ್ ಆಗೋದು ಜಾಲಿ ಬರುತ್ತೆ. ಚಿಕ್ಕಮಗಳೂರು ಎಲ್ಲ ಅಡಾ ಅನ್ನುತ್ತೆ. ನಮ್ಮ ಇವ್ರ ಥರ ಯಾರು ಬಾಯಿಗೆ ಇದೇ ಚಿಕ್ಕಮಗಳೂರು ಕಾಫಿ ನಟ್ ಚಂದು ಥರ ಅವ್ರು ಹಂಗೆ ಮಾಡೋದು ಅಣಾ ಅಣಾ ಅಲ್ಲಿ ಜಾಲಿ. ಫೈನಲಿ ವೀಲ್ಸ್ನ ಕೂರಿಸ್ತಾ ಇದ್ದಾರೆ, ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ ಏನೋ ಮಾಡ್ತಾವ್ರೆ ಬೈ. ಯಾವುದು ಬೈ ಇದಕ್ಕೆ ಬ್ರೇಕ್ ಪ್ಯಾಡ್ಸು? ಬ್ರಂಬೋನ? ಜಾಲಿ ಜಾಲಿ. ಫೈನಲಿ ನೋಡಿ ಆಗ್ಸಾಯ್ತು. ಬೀಸ್ಟ್ ನೋಡಿ ಎಷ್ಟು ಈಚೆ ಬಂದಿದೆ ಅಂತ ಗಾಡಿಯಿಂದ. ಒಂದು ಇದ್ರಲ್ಲಿ ಗೊತ್ತಾಗುತ್ತೆ, 2.5 ಇಂಚ್ ಈಚೆ, 1.5 ಇಂಚ್ ಈಚೆ ಬಂದಿದೆ ಅಷ್ಟೇ. ಬಂಪರ್ ಇಲ್ಲದೆ ನೋಡಿ ಗಾಡಿ ಹೆಂಗೆ ಕಾಣಿಸ್ತೈತೆ, ಬೀಸ್ಟ್ ಥರನೇ ಕಾಣಿಸ್ತಿದೆ. ಓ ಅಲ್ಲಿ ಟಚ್ ಆಗ್ತಾ ಇದೆಯಾ? ಟಚ್ ಆಗ್ತಾ ಇಲ್ವಾ? ಓ ಟಚ್ ಆಗ್ತಾ ಇಲ್ಲ. ಟಚ್ ಆಗ್ತದೆ, ತುಂಬ ಗ್ಯಾಪ್ ಇದೆ. ಇಲ್ಲ ಆಗ್ತಾ ಇಲ್ಲ. ಇಲ್ಲ ಚೂರು ಇಲ್ಲಿ. ಇದು ಬೈ, ಇದು ನೋಡಿ, ಇದು ಇದು ತಿರುಗಿಸಿ. ಇದು ಬೈ ಈ ಪಾರ್ಟ್ ನಾವು ಸೈಡ್ ಅದು ಒಳಗಡೆ ಪಾರ್ಟ್ ಮುಂದೆ ಏನೋ ಸೋರ್ತಾ ಇದೆ. ಓಹೋ ಹಿಂದೆನಾ? ಗಾಡಿ ಆಫ್ ಮಾಡಿ. ಸ್ಟಡಿ ಸಾಕು. ಹಾಂ ಸಾಕು. ಆಫ್. ಅಯ್ಯೋ ಹೆಂಗಿದೆ ಸ್ನೇಹಿತರೆ. ವಾವ್. ಹಿಂದೆ ನೋಡಿ, ಇದು ಲೈಟು ನಾನು ಹೇಳಿದ್ನಲ್ಲ, ಹಿಂಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೆ ನೋಡಿ. ಇದೇನೆ ಹೆಂಗೆ ಕಾಣಿಸ್ತಾ ಇದೆ, ಹಿಂದೆಯಿಂದ ಹಿಂಗೆ ಲುಕ್ ಬಂದಿದೆ. ಸ್ವಲ್ಪ ಕ್ಲಾರಿಟಿ ಕಮ್ಮಿ ಆಗ್ತದೆ ಮೊಬೈಲಲ್ಲಿ. ಆ್ಯಕ್ಚುಲಿ ಚೆನ್ನಾಗಿದೆ.
ಹಿಂಗಿದೆ ನೋಡಿ ಮ್ಯಾಗು. ಜಾಲಿ ಜಾಲಿ ಸೂಪರ್. ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಬೈ, ಸೂಪರ್. ಫೈನಲಿ ಗಾಡಿ ನೋಡಿ ಮ್ಯಾಗು ಹೆಂಗಿದೆ ಲುಕ್ಕು. ಹಾಂ ಅಣ್ಣ ಫಾಸ್ಟಾಗಿ ಗೊತ್ತವ್ರೆ. ಓಕೆ ಹೆಂಗೆ ಕಾಣಿಸ್ತಿದೆ ನೋಡಿ, ಜಾಲಿ ಹಿಂದೆಯಿಂದ ಹಿಂಗೆ ಕಾಣಿಸ್ತಿದೆ. ಸೂಪರ್ ಆಗಿದೆ ಲುಕ್ಕು ಹಿಂದೆಯಿಂದ. ಮುಂದೆಯಿಂದ ನೋಡೋಣ, ಮುಂದೆ ಹೋಗ್ತೀನಿ ನೋಡಿ ಸ್ನೇಹಿತರೆ. ಬರ್ತಾಯಿದೆ ರೋಡಲ್ಲಿ ಹೆಂಗೆ ಕಾಣಿಸ್ತಾಯಿದೆ ನೋಡಿ, ಕ್ಲಾರಿಟಿ ಬರ್ತಾಯಿಲ್ಲ. ಇದು 1XL ಮಾತ್ರ ಕ್ಲಾರಿಟಿ. ವಾವ್, ಬ್ಯೂಟಿ ಬ್ಯೂಟಿ ಇಟ್ ಇಸ್ ಬೆಸ್ಟ್. ಓಹೋ ಸಖತ್ತಾಗಿ ಕಾಣಿಸ್ತೈತೆ ಗಾಡಿ, ಬ್ಯೂಟಿ ಅಜ್ಜಿ. ವಾಹ್ ಏನು ಗುರು, ಎಲ್ಲ ತಿರುಗಿ ನೋಡ್ತವ್ರೆ ನೋಡಿ, ಎಲ್ಲ ತಿರುಗಿ ನೋಡ್ತವ್ರೆ. ವಾ 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 ವಾ. ಫೈನಲಿ ಗಾಡಿ ರೆಡಿಯಾಗಿದೆ ಸ್ನೇಹಿತರೆ ನೋಡಿ. ಮುಂದೆ ಪ್ರೋಮ್ಯಾನ್ ಬಂಪರು, ಸೈಡಲ್ಲಿ ಮ್ಯಾಗ್ ವೀಲು ಬೀಸ್ಟದು 5 ಮ್ಯಾಗ್ ವೀಲು. ಗಾಡಿ ಇಷ್ಟು ಗಲೀಜಾಗಿದೆ ಅಂದರೆ ಚಿಕ್ಕಮಗಳೂರಿಗೆ ಹೋಗಿದ್ದು ತೊಳಸಿಲ್ಲ ಅಷ್ಟು, ಇನ್ನೇನಿಲ್ಲ. ಎಲ್ಲ ಈ ಥರ ಕಾಣಿಸ್ತಿದೆ ಗಾಡಿ. ಸಿಂಪಲ್ ಮಾಡಿಫಿಕೇಷನ್ನು ಸಕ್ಕತ್ತಾಗಿದೆ. ಪ್ರೋಮ್ಯಾನ್ ಬಂಪರು, ಇದು ಒಂದು ಲೈಟು, ಫಾಗ್ ಲ್ಯಾಂಪ್ಸು, ಮ್ಯಾಗ್ ವೀಲು ವಿತ್ ಟೈರ್ಸು, ಇಂಜಸ್ಸು, ಒಳಗಡೆ ನಾಯ್ಸ್ ಬರಬಾರ್ದು ಅಂತ ಹೇಳ್ಬಿಟ್ಟು ಏನೋ ಹಾಕ್ಸಿದ್ದಾರೆ. ಅದಾದಮೇಲೆ ಡ್ಯಾಶ್ ಕ್ಯಾಮು, ಅದಾದಮೇಲೆ ಹಿಂದೆ ಬಂಪರು, ಹಿಂದೆ ಟಯರು, ಈ ಥರ ಇದೆ ಗಾಡಿ. ಇವಾಗ ಸ್ವಲ್ಪ ಈಚೆ ಬಂದಿದೆ ವೀಲ್ಸ್ ಎಲ್ಲ, ಸಕ್ಕತ್ತಾಗಿ ಕಾಣಿಸ್ತಿದೆ ಲುಕ್ಕು. ಸೀರಿಯಸ್ಲಿ ಸೂಪರ್. ನನಗಂತೂ ಸಖತ್ ಇಷ್ಟ ಆಯಿತು ಸ್ನೇಹಿತರೆ. ಓವರಾಲ್ ಆಗಿ ಬಿಲ್ಲು ಎಷ್ಟಾಗಿದೆ ಅಂತ ನೆಟ್ಲಾಗಲ್ಲಿ ಹೇಳ್ತೀನಿ. ಮಜಾ ಮಾತಾಡ್ಸೋಣ ಇನ್ನು ಭಾಸ್ಕರ್ನ. ಹಾಂ ಫೈನಲಿ ಎಲ್ಲ ಮುಗೀತು, ಬಿಲ್ಲಿಂಗ್ ಎಲ್ಲ ಮುಗೀತು. ಒಳ್ಳೆ ಬಿಲ್ಲಿಂಗು. ಬೈ ಸುಮ್ಮನೆ ರೀ ಬೈ, ನೀವು ಬೈ ಹೆಂಗೆ ಅನ್ನಿಸ್ತಿದೆ? ಎಲ್ಲ ಆಯಿತು ಏನಿಲ್ಲ ಬೈ, ಜಸ್ಟ್ ನಾರ್ಮಲ್. ಅಲ್ಲ ಹೆಂಗೆ ಅನ್ನಿಸ್ತಿದೆ? ಕಾರ್ ಲುಕ್ ಎಲ್ಲ ಚೆನ್ನಾಗಿ ಬಂದಿದೆಯಲ್ಲ, ಏನು ಅನ್ನಿಸ್ತಿದೆ? ಹಾಂ ಟಾರ್ ರಾಕ್ಸ್ ಓಕೆ ಫಸ್ಟ್, ಬಟ್ ಮಾಡಿಫಿಕೇಶನ್ ಎಲ್ಲ ಸ್ಯಾಟಿಸ್ಫೈಡ್ ತಾನೇ? ನಾರ್ಮಲ್ ಬೈಕ್, ನಾರ್ಮಲ್ ಜಾಲಿ. ಅಲ್ಲ ಶನಿವಾರ ಯಾಕೆ ರೆಡಿಗೆ ಬರ್ತಾಯಿಲ್ಲ? ಶನಿವಾರನ ಎಲ್ಲ ಹೋಗ್ಬೇಕು ದೇವಸ್ಥಾನಕ್ಕ? ದೇವಸ್ಥಾನ ಕರೆಕ್ಟು, ದೇವಸ್ಥಾನ ಪೂಜೆನೇ ಆಗಿಲ್ಲ ಇನ್ನೂ. ಪೂಜೆ ಆಯ್ತು ನಿಮ್ಮ ಮನೇಲಾ? ಅಲ್ಲ ಮನೆ ಹತ್ರ ಒಂದು ದೇವಸ್ಥಾನ ಇದೆ, ಅಲ್ಲ ಆಯ್ತು. ಓಕೆ, ಧರ್ಮಸ್ಥಳ ಹೋಗ್ಬೇಕು. ಓ ಯಾವಾಗ? ಸರ್ವಿಸ್ ಆದ್ಮೇಲೆ. ಸರ್ವಿಸ್ ಆದಮೇಲೆ ಬಿಡಿ ಬೈ. ಓಕೆ, ಧರ್ಮಸ್ಥಳ ವಿ ಆರ್ ಕಮಿಂಗ್. ಅಲ್ಲ ನಮ್ಮ ಜೊತೆನೇ ಬೇರೆಯವ್ರ ಜೊತೆನಾ? ಹೋಗೋಣ ಸರ್ವಿಸ್ ಆಗಿದ್ದು ಅಷ್ಟೇ ಹೇಳ್ತೀನಿ. ಅಲ್ಲ ಫ್ರೆಂಡ್ಸ್ ಇರ್ತಾರೆ ಬೈ, ಫ್ರೆಂಡ್ಸ್ ಜೊತೆ ಜಾಲಿ. ವಿನಾಯಕ್ ಬೇಗ ತಗೋಬೇಕಪ್ಪ. ಏನಪ್ಪ ವಿನಾಯಕ್ ಬರ್ತಾನೆ ಇಲ್ಲ ಗಾಡಿ. ನಾವು ಮಹಾರಾಷ್ಟ್ರಗೆಲ್ಲ ರೆಡಿ ಆಗಬೇಕು. ಏನ ಓಕೆ ಸ್ನೇಹಿತರೆ, ಬಾಯ್. ಮತ್ತೆ ಮತ್ತೊಂದು ಬ್ಲಾಗ್ ಸಿಗೋಣ. ಎಷ್ಟಾಯ್ತು ಬಿಲ್ಲು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಮನೆಗೆ ಓಡಬೇಕು, ಟೈಮ್ ಆಯಿತು. ಸೂಪರಾಗಿ ಬಂದಿದೆ, ನನಗನ್ಸಾಕೋದು ಇಷ್ಟ ಆಯ್ತು ಬ್ರೋ. ಬ್ಯೂಟಿ.